ಇಬ್ಬರು ಪ್ರಮುಖರು, ಮಾಗಡಿ ಬಾಲಕೃಷ್ಣ. ಮುತ್ತು ಕಾಂಗ್ರೆಸ್ಸಿನ MLA ಮುತ್ತು ಯಾರಪ್ಪ ಅಂದ್ರೆ ಮಾಗಡಿ ಬಾಲಕೃಷ್ಣ. ಏನ್ ಹೇಳ್ತಾರೆ? ಬಿಜೆಪಿಯ MP ಗಳು ಗಂಡಸರೇ ಇಲ್ಲ. ಗಂಡಸರು ಇದಾರೋ ಇಲ್ಲೋ ಎಲ್ಲಪ್ಪ ತೋರಿಸ್ಬೇಕು? ನನಗಂತೂ ಗೊತ್ತಿಲ್ಲ. ದಯವಿಟ್ಟು ಕೆಟ್ಟ ಅರ್ಥ ಮಾಡ್ಕೋಬೇಡಿ. ನಂದು ಉದ್ದೇಶ ಅದಲ್ಲ. ಏನ್ರಿ ಪದ ಬಳಸೋದು? ಯಾಕಿಂತ ಪದ ಬಳಸ್ತಿದ್ರಿ? ಮಾನ್ಯ ರಾಮಲಿಂಗಾರೆಡ್ಡಿ ಏನ್ ಹೇಳ್ತಾರೆ? ಇವರಪ್ಪನ ಮನೆ ದುಡ್ಡು ಕೊಡ್ತಾರಾ? ಇಲ್ಲಪ್ಪ, ನಿಮ್ಮಪ್ಪನ ಮನೆ ದುಡ್ಡು ಅಲ್ಲ, ನಮ್ಮಪ್ಪಂದು ಅಲ್ಲ. ಕೇಂದ್ರ ಸರ್ಕಾರಕ್ಕೆ ರೈತ ಕೊಟ್ಟಂತ ತೆರಿಗೆ ಹಣ, ಬಡ ರೈತ ಕೊಟ್ಟಂತ ತೆರಿಗೆ ಹಣ ಕೇಂದ್ರ ಸರ್ಕಾರ ವಿತರಣೆ ಮಾಡೋದು. ಡೆಲ್ಲಿಗೆ ನಾವು ಹೋಗ್ತಿದೀವಿ, ಧರಣಿ ಕೂರ್ತಿದೀವಿ. ನಾನು ಹುಟ್ಟದಾಗಿಂದ ಇದನ್ನ ಕೇಳಿಲ್ಲಪ್ಪ. ಕೇಂದ್ರ ಸರ್ಕಾರ ವಿರುದ್ಧ ಯಾವ್ದಾದ್ರು ಸರ್ಕಾರ ಆಡಳಿತ ನಡೆಸಿದಂತ ಸರ್ಕಾರ ದೆಹಲಿಗೆ ಹೋಗಿ ಧರಣಿ ಕೂತ್ಕೊಂಡಿದ್ದು ಈ ಒಂದು ಕೆಟ್ಟ ಮೊದಲನೇ ಸರ್ಕಾರನೇ ನಾನು ನೋಡಿದ್ದು. ಹೋಗೋ ಮುಂಚೆ ಏನು ಎಲ್ಲಾ ಪತ್ರಿಕೆಗಳು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್. ನಮ್ಗೆ ಅಷ್ಟು 1000 ಕೋಟಿ ಬರಬೇಕು, ಇಷ್ಟು ಲಕ್ಷ ಕೋಟಿ ಬರಬೇಕು. ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ದುಡ್ಡು ಬರಲ್ಲ? ಪುಣ್ಯಾತ್ಮರೇ, ಹೋಗಿ ಕೇಂದ್ರ ಹತ್ರ ಮನವಿ ಮಾಡಿ. ನೀವು ಕೊಡೋದೆಲ್ಲ ಕೊಟ್ಟಿದ್ದೀರಪ್ಪ, ನಮಗೆ ಗೊತ್ತು. ರಾಜಕಾರಣಕ್ಕೋಸ್ಕರ ಈ ರೀತಿ ಅಡ್ವರ್ಟೈಸ್ಮೆಂಟ್ ಪೇಪರ್ ಕೊಟ್ಬಿಟ್ಟಿದ್ವಿ, ವಿಧಿ ಇಲ್ಲ ನಮಗೆ, ರಾಜಕೀಯ ಮಾಡ್ತಾ ಇದ್ವಿ, ಇಲ್ಲ ಬದುಕಕ್ಕಾಗಲ್ಲ, ದಯವಿಟ್ಟು ಒಂದು ಸ್ವಲ್ಪ ಕೊಡಿ ಅಂತ ಅಣ್ಣ ತಮ್ಮಂದ್ರ ರೂಪದಲ್ಲಿ ಕೇಳಿದ್ರೆ ಯಾವ ಕೇಂದ್ರ ಸರ್ಕಾರ ಕೊಡುತ್ತೆ? ನೀವು ಗಂಡಸ್ರ ನಿಮ್ಮ ಅಪ್ಪನ ಮನೆ ದುಡ್ಡು ಕೊಡ್ತೀರಾ ಅಂತ ಒಂದ್ ಕಡೆ ಕೇಳೋದು, ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಧರಣಿ ಕೂತಿದೀವಿ, ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಎಲ್ಲ MP ಬರ್ಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಬಿಜೆಪಿ MP ಬಂದು ಕೂತ್ಕೊಳ್ಳಿ. ಒಂದ್ ಕಡೆ ನಿಮ್ಮ ಅಪ್ಪಂದ ಅಂತೀರಿ, ಮತ್ತೊಂದ್ ಕಡೆ ಗಂಡಸರು ನೀವು ಅಂತ ಹೇಳ್ತೀರಿ, ಮತ್ತೊಂದ್ ಕಡೆ ಪ್ರಾರ್ಥನೆ ಮಾಡ್ತೀರಿ. ಇದು ಕಾಂಗ್ರೆಸ್ಸಿನ ವಿಚಿತ್ರವಾದ ಪರಿಸ್ಥಿತಿ. ರಾಜ್ಯ ಜನ ನಿಮ್ ದೊಂಬರಾಟ ಪೂರ ನೋಡಿದ್ದಾರೆ. ನಾನು ಇನ್ನು ಮುಂದಿನ ಚುನಾವಣೆ ಸಂದರ್ಭದ ಬಗ್ಗೆ ಮಾತಾಡೋರಿದ್ದೀನಿ. ನಾನು ಇಷ್ಟು ಮಾತ್ರ ಈಗ ಹೇಳಬಲ್ಲೆ. ಇಲ್ಲಿ ಕೂತಿರಂತ ನಾವೆಲ್ಲರೂ ಕೂಡ ಪ್ರತಿಜ್ಞೆ ಮಾಡೋಣ, ಹೋಗೋಣ. ನಮ್ಗೆ ಯಾರೋ ಒಬ್ರು MP ಕ್ಯಾಂಡಿಡೇಟ್ ಆಗ್ತಾರೆ. MP ಕ್ಯಾಂಡಿಡೇಟ್ ನಮಗೆ ಮುಖ್ಯ ಅಲ್ಲ, ನಮಗೆ ಮುಖ್ಯ ಮತ್ತೊಮ್ಮೆ ಇಬ್ಬರು ಪ್ರಮುಖರು, ಮಾಗಡಿ ಬಾಲಕೃಷ್ಣ. ಮುತ್ತು ಕಾಂಗ್ರೆಸ್ಸಿನ MLA ಮುತ್ತು ಯಾರಪ್ಪ ಅಂದ್ರೆ ಮಾಗಡಿ ಬಾಲಕೃಷ್ಣ. ಏನ್ ಹೇಳ್ತಾರೆ? ಬಿಜೆಪಿಯ MP ಗಳು ಗಂಡಸರೇ ಇಲ್ಲ. ಗಂಡಸರು ಇದಾರೋ ಇಲ್ಲೋ ಎಲ್ಲಪ್ಪ ತೋರಿಸ್ಬೇಕು? ನನಗಂತೂ ಗೊತ್ತಿಲ್ಲ. ದಯವಿಟ್ಟು ಕೆಟ್ಟ ಅರ್ಥ ಮಾಡ್ಕೋಬೇಡಿ. ನಂದು ಉದ್ದೇಶ ಅದಲ್ಲ. ಏನ್ರಿ ಪದ ಬಳಸೋದು? ಯಾಕಿಂತ ಪದ ಬಳಸ್ತಿದ್ರಿ? ಮಾನ್ಯ ರಾಮಲಿಂಗಾರೆಡ್ಡಿ ಏನ್ ಹೇಳ್ತಾರೆ? ಇವರಪ್ಪನ ಮನೆ ದುಡ್ಡು ಕೊಡ್ತಾರಾ? ಇಲ್ಲಪ್ಪ, ನಿಮ್ಮಪ್ಪನ ಮನೆ ದುಡ್ಡು ಅಲ್ಲ, ನಮ್ಮಪ್ಪಂದು ಅಲ್ಲ. ಕೇಂದ್ರ ಸರ್ಕಾರಕ್ಕೆ ರೈತ ಕೊಟ್ಟಂತ ತೆರಿಗೆ ಹಣ, ಬಡ ರೈತ ಕೊಟ್ಟಂತ ತೆರಿಗೆ ಹಣ ಕೇಂದ್ರ ಸರ್ಕಾರ ವಿತರಣೆ ಮಾಡೋದು. ಡೆಲ್ಲಿಗೆ ನಾವು ಹೋಗ್ತಿದೀವಿ, ಧರಣಿ ಕೂರ್ತಿದೀವಿ. ನಾನು ಹುಟ್ಟದಾಗಿಂದ ಇದನ್ನ ಕೇಳಿಲ್ಲಪ್ಪ. ಕೇಂದ್ರ ಸರ್ಕಾರ ವಿರುದ್ಧ ಯಾವ್ದಾದ್ರು ಸರ್ಕಾರ ಆಡಳಿತ ನಡೆಸಿದಂತ ಸರ್ಕಾರ ದೆಹಲಿಗೆ ಹೋಗಿ ಧರಣಿ ಕೂತ್ಕೊಂಡಿದ್ದು ಈ ಒಂದು ಕೆಟ್ಟ ಮೊದಲನೇ ಸರ್ಕಾರನೇ ನಾನು ನೋಡಿದ್ದು. ಹೋಗೋ ಮುಂಚೆ ಏನು ಎಲ್ಲಾ ಪತ್ರಿಕೆಗಳು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್. ನಮ್ಗೆ ಅಷ್ಟು 1000 ಕೋಟಿ ಬರಬೇಕು, ಇಷ್ಟು ಲಕ್ಷ ಕೋಟಿ ಬರಬೇಕು. ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ದುಡ್ಡು ಬರಲ್ಲ? ಪುಣ್ಯಾತ್ಮರೇ, ಹೋಗಿ ಕೇಂದ್ರ ಹತ್ರ ಮನವಿ ಮಾಡಿ. ನೀವು ಕೊಡೋದೆಲ್ಲ ಕೊಟ್ಟಿದ್ದೀರಪ್ಪ, ನಮಗೆ ಗೊತ್ತು. ರಾಜಕಾರಣಕ್ಕೋಸ್ಕರ ಈ ರೀತಿ ಅಡ್ವರ್ಟೈಸ್ಮೆಂಟ್ ಪೇಪರ್ ಕೊಟ್ಬಿಟ್ಟಿದ್ವಿ, ವಿಧಿ ಇಲ್ಲ ನಮಗೆ, ರಾಜಕೀಯ ಮಾಡ್ತಾ ಇದ್ವಿ, ಇಲ್ಲ ಬದುಕಕ್ಕಾಗಲ್ಲ, ದಯವಿಟ್ಟು ಒಂದು ಸ್ವಲ್ಪ ಕೊಡಿ ಅಂತ ಅಣ್ಣ ತಮ್ಮಂದ್ರ ರೂಪದಲ್ಲಿ ಕೇಳಿದ್ರೆ ಯಾವ ಕೇಂದ್ರ ಸರ್ಕಾರ ಕೊಡುತ್ತೆ? ನೀವು ಗಂಡಸ್ರ ನಿಮ್ಮ ಅಪ್ಪನ ಮನೆ ದುಡ್ಡು ಕೊಡ್ತೀರಾ ಅಂತ ಒಂದ್ ಕಡೆ ಕೇಳೋದು, ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಧರಣಿ ಕೂತಿದೀವಿ, ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಎಲ್ಲ MP ಬರ್ಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಬಿಜೆಪಿ MP ಬಂದು ಕೂತ್ಕೊಳ್ಳಿ. ಒಂದ್ ಕಡೆ ನಿಮ್ಮ ಅಪ್ಪಂದ ಅಂತೀರಿ, ಮತ್ತೊಂದ್ ಕಡೆ ಗಂಡಸರು ನೀವು ಅಂತ ಹೇಳ್ತೀರಿ, ಮತ್ತೊಂದ್ ಕಡೆ ಪ್ರಾರ್ಥನೆ ಮಾಡ್ತೀರಿ. ಇದು ಕಾಂಗ್ರೆಸ್ಸಿನ ವಿಚಿತ್ರವಾದ ಪರಿಸ್ಥಿತಿ. ರಾಜ್ಯ ಜನ ನಿಮ್ ದೊಂಬರಾಟ ಪೂರ ನೋಡಿದ್ದಾರೆ. ನಾನು ಇನ್ನು ಮುಂದಿನ ಚುನಾವಣೆ ಸಂದರ್ಭದ ಬಗ್ಗೆ ಮಾತಾಡೋರಿದ್ದೀನಿ. ನಾನು ಇಷ್ಟು ಮಾತ್ರ ಈಗ ಹೇಳಬಲ್ಲೆ. ಇಲ್ಲಿ ಕೂತಿರಂತ ನಾವೆಲ್ಲರೂ ಕೂಡ ಪ್ರತಿಜ್ಞೆ ಮಾಡೋಣ, ಹೋಗೋಣ. ನಮ್ಗೆ ಯಾರೋ ಒಬ್ರು MP ಕ್ಯಾಂಡಿಡೇಟ್ ಆಗ್ತಾರೆ. MP ಕ್ಯಾಂಡಿಡೇಟ್ ನಮಗೆ ಮುಖ್ಯ ಅಲ್ಲ, ನಮಗೆ ಮುಖ್ಯ ಮತ್ತೊಮ್ಮೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.